ಸೊ ಹಲೋ ಗೈಸ್, ಇವತ್ತು ನಾವು ಆಪ್ಷನ್ ಅಂದರೆ ಏನು ಅಂತ ಕಲಿತೀವಿ. ಸೊ ಆಪ್ಷನ್ಸ್ ಅಂದರೆ ಏನು ಅಂದರೆ, ಈಗ ನೋಡಿ, ಯಾವುದೇ ಒಂದು ಸ್ಟಾಕ್ ಆಗಲಿ, ಲೈಕ್ ರಿಲಯನ್ಸ್ ಅಂದ್ಕೊಳ್ಳಿ. ಸೊ ಯಾವುದೇ ಒಂದು ಸ್ಟಾಕ್ ಆಗಲಿ, ಆ ಸ್ಟಾಕ್ನ ನೀವೇನು ಬೈ ಮಾಡ್ತಿರೋ ಅಥವಾ ಸೆಲ್ ಮಾಡ್ತಿರಲ್ಲ, ಒಂದು ಡೈರೆಕ್ಟ್ ಬೈ ಮಾಡ್ತೀರಿ, ಒಂದು ಡೈರೆಕ್ಟ್ ಬೈ ಅಥವಾ ಸೆಲ್ ಮಾಡ್ತೀರಿ, ರೈಟ್? ಸೊ ಡೈರೆಕ್ಟ್ ಬೈ ಮಾಡ್ತೀರಿ. ಇನ್ನೊಂದೇನು, ಅದರ ಆಪ್ಷನ್ ಬರುತ್ತೆ, ಆಪ್ಷನ್ ಬೈ ಅಂತೀವಿ. ಇನ್ನೊಂದು ಯಾವುದು, ಆಪ್ಷನ್ ಬೈ. ಸೊ ಆಪ್ಷನ್ ಬೈ ಅಂದರೆ ಇದರ ಬರುತ್ತೆ ಅಂದರೆ ಡೆರಿವೇಟಿವ್ ಮಾರ್ಕೆಟ್ನೇ ಬರುತ್ತೆ. ಸೊ ಸ್ಟಾಕ್ನ ನೀವು ಡೈರೆಕ್ಟಾಗಿನೂ ಬೈ ಮಾಡ್ಬೋದು, ಇನ್ನೊಂದು ಅದ್ರದ್ದು ಆಪ್ಷನ್ಸ್ನಾಗೂ ಬೈ ಮಾಡ್ಬೋದು. ಆಪ್ಷನ್ಸಲ್ಲಿ 2 ಟೈಪ್ಸ್ ಇರ್ತಾವೆ. ಆಪ್ಷನ್ಸಲ್ಲಿ 2 ಟೈಪ್ ಇರ್ತಾವೆ. ಒಂದು ಯಾವುದು ಪುಟ್, ಇನ್ನೊಂದು ಯಾವುದು ಕಾಲ್. ಸೊ ಯಾವಾಗ ಪ್ರೈಸ್ ನಿಮಗೆ ಕೆಳಗೆ ಇಳಿತೈತಿ ಅಂತ ಅನಿಸ್ತು ಅಂದ್ಕೊಳ್ರಿ, ಕೆಳಗೆ ಇಳಿತದಂತ ಅನಿಸ್ತು ಅಂದ್ರೆ ನೀವು ಕೆಳಗಿನ ಸೈಡ್ ಟ್ರೇಡ್ ತೊಗೊತೀರಲ್ಲ. ಸೊ ಆಪ್ಷನ್ ಬಯರ್ ಇದ್ದಿದ್ದಕ್ಕೆ ನೀವೇನು ಮಾಡ್ತೀರಿ, ಸೆಲ್ ಬರಲ್ಲ, ನೀವೇನು ಮಾಡ್ತೀರಿ, ಪುಟ್ ತೊಗೊತೀರಿ. ಪ್ರೈಸ್ ಇಲ್ಲಿಂದ ಕೆಳಗಡೆ, ಈ ಪಾಯಿಂಟಿಂದ ಕೆಳಗಡೆ ಹೋಗುತ್ತೆ ಅಂತಂದರೆ ನೀವು ಕೆಳಗಿನ ಸೈಡ್ ಟ್ರೇಡ್ ತೊಗೋಬೇಕಂದ್ರೆ ಪುಟ್ ಸೈಡಲ್ಲಿ ಟ್ರೇಡ್ ತೊಗೊತೀರಿ. ಅದೇ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಂತ ಅನಿಸಿದ್ರೆ ಅದು ಕಾಲ್ ಸೈಡಲ್ಲಿ ತೊಗೊತೀರಿ. ಇದಕ್ಕೆ ಅಂತೀರಿ ಕಾಲ್ ಸೈಡ್ ಟ್ರೇಡ್, ಅಂದರೆ ಈ ಪಾಯಿಂಟಲ್ಲಿ ನೀವು ಬೈ ಮಾಡ್ತೀರಿ ಅಂದ್ಕೊಳ್ಳಿ. ಸೊ ಅದಕ್ಕೆ ಏನಂತೀರೋ ಕಾಲ್ ಸೈಡಲ್ಲಿ ಟ್ರೇಡ್ ತೊಗೊಳೋದಂತೀವಿ. ಸೊ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ನಿಫ್ಟಿದು ಈಗ 25,000 ಪ್ರೈಸ್ ನಡೆದಿದೆ ನಿಫ್ಟಿದು, ಓಕೆ. ಸೊ ಈ ಪಾಯಿಂಟಿಂದ ಲೈಕ್ 25,500 ರೈಟಾ, 26,000 ಅಂದರೆ 500 ಡಿಫ್ರೆನ್ಸ್ ಇದೆ ಅಂದ್ಕೊಳ್ಳಿ. ಸೊ ಈಗ ಇದನ್ನ ಮೇಲೆ ನೋಡಿ 24,500 ಆಗುತ್ತೆ, ರೈಟ್? ಮೇಲೆದು 24,000 ಆಗುತ್ತೆ. ಪ್ರೈಸ್ ಎಷ್ಟು ನಡೆದಿದೆ, 25,000 ನಡೆದಿದೆ, ರೈಟ್? ಸೊ ಆವಾಗ ಈ ಪ್ರೈಸಲ್ಲಿ ಫಾರ್ ಎಕ್ಸಾಂಪಲ್ 100 ರೂಪೀಸ್ ನಡೆದಿತ್ತು ಅಂದ್ಕೊಳ್ಳಿ, ರೈಟ್? ಈಗ ನಿಫ್ಟಿ ಲಾಟ್ ಸೈಜ್ ಎಷ್ಟಿದೆ, 25 ಇದೆ. ಇದು LTP, ಈಗ ಸದ್ಯಕ್ಕೆ ಪ್ರೈಸ್ ನಡೆದಿದ್ದು ಪ್ರೀಮಿಯಂ ಪ್ರೈಸ್ ಎಷ್ಟು, 500 ಇಂಟು 25 ಏನು ಲಾಟ್ ಸೈಜ್. ಸೊ ಎಷ್ಟಾಗುತ್ತಾ, 2,500 ಆಗುತ್ತೆ. ಅಂದರೆ ಒಂದು ಟ್ರೇಡ್ ತೊಗೊಳಕ್ಕೆ ನಿಫ್ಟಿ ಒಳಗೆ ಈ ಆಪ್ಷನ್ ಟ್ರೇಡ್ನ ನೀವು ತೊಗೊಳಕ್ಕೆ 2,500 ರೂಪೀಸ್ ಬೇಕು. ಅರ್ಥ ಆಯ್ತು? ಅಂದ್ರೆ LTP ಪ್ರೈಸ್ ಏನು ನಡೀತಿರುತ್ತಲ್ಲ ಅದಕ್ಕೆ 100 ಪಾಯಿಂಟ್ ಈಗ ನಡೆದಿದೆ, ಮೀನ್ಸ್ ಪ್ರೀಮಿಯಂ ಮೂವ್ಮೆಂಟ್ ಆಗ್ತಾಯಿದೆ. ಸೊ ಒಂದು ಲಾಟ್ ಸೈಜ್ ಎಷ್ಟು ನಿಫ್ಟಿದು, 25 ಇದೆ ಕ್ವಾಂಟಿಟಿ. ಅರ್ಥ ಆಯ್ತಾ? ಸೊ 25,000 ಏನಿದೆ ಅಲ್ಲ, ಈ ಸ್ಟ್ರೈಕ್ ಪ್ರೈಸಿಂದ ನೀವು ಬೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಎಷ್ಟಿರಬೇಕು, 2,500 ರೂಪೀಸ್ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಅದೇನು 25,000 ಏನಾದರೂ 150 ಇತ್ತು ಅಂದ್ಕೊಳ್ಳಿ, ಆಯಿತಾ? 150 ಇಂಟು 25 ನೋಡಿ ಎಷ್ಟಾಗುತ್ತೆ, 3725. ಸೊ ಇಷ್ಟು ರೂಪೀಸ್ ಬೇಕಾಗುತ್ತೆ. ಅಂದರೆ ನೀವು ಒಂದು ಲಾಟ್ನ ತೊಗೊಳೋಕ್ಕೆ ನೀವು 3,725 ರೂಪೀಸ್ ಬೇಕು ಒಂದು ಟ್ರೇಡ್ ತೊಗೊಳಕ್ಕೆ. ಇದನ್ನೇ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈಗ ನಾವು ಆಪ್ಷನ್ ಚಾರ್ಟ್ನ ಸ್ಟಡಿ ಮಾಡೋಣ, ಅದು ಹೆಂಗೆ ವರ್ಕ್ ಆಗುತ್ತಾ, ಲೈಕ್ ಕಾಲ್ದು ಪ್ರೀಮಿಯಮ್ ಎಲ್ಲಿರುತ್ತೆ, ಪುಟ್ಟದ ಪ್ರೀಮಿಯಮ್ ಎಲ್ಲಿರುತ್ತೆ, ಅದನ್ನು ನಾವು ಸ್ಟಡಿ ಮಾಡಿ ಮೇನ್ ಚಾರ್ಟಲ್ಲಿ, ಆಪ್ಷನ್ ಚಾರ್ಟಲ್ಲಿ ನಿಮ್ಗೆ ತೋರಿಸ್ತೇನೆ ಅದು ಎಲ್ಲೆಲ್ಲಿ ಇರುತ್ತೆ ಅಂತ. ಸೊ ಓಕೆ, ರೈಟ್? ಇದು ಚಾರ್ಟ್, ಆಪ್ಷನ್ ಚಾರ್ಟ್ ಯಾವಾಗಲೂ ಇಲ್ಲಿ ನೋಡ್ರಿ ಈ ಥರ ಇರುತ್ತೆ, ರೈಟಾ? ಅರ್ಥ ಆಗುತ್ತಾ? ಈಗ ನೋಡ್ರಿ, ಇದು ಏನು, ಇದು ಕಾಲ್ ಸೈಡ್ ಇರುತ್ತೆ, ರೈಟ್? ಇದು ಪುಟ್ ಸೈಡ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಮೀನ್ಸ್ ಲಕ್ಷ್ಯ ಕೊಟ್ಟು ಕೇಳ್ರಿ. ಸೊ ಇದು ಎಲ್ಲಿ ಏನಿರ್ತೋ, ಸ್ಟ್ರೈಕ್ ಪ್ರೈಸಸ್, ಸ್ಟ್ರೈಕ್ ಪ್ರೈಸ್. ಸೊ ಇದು ಕಾಲು, ಈ ಕಡೆ ಪುಟ್. ಸೊ ಇಲ್ಲೊಂದು ಪ್ರೈಸ್ ಫಾರ್ ಎಕ್ಸಾಂಪಲ್ 25,000 ಅಂತ ಹೇಳಿದ ನಿಫ್ಟಿದೆ ಚಾರ್ಟ್ ಅಂದ್ಕೊಳ್ಳಿ, 25,000 ನಡೆದಿದೆ, ರೈಟಾ? ಸೊ ಇದ್ರ ಒಳಗಿನ ನಂಬರ್ ಏನೇನಿದಾವೆ, 24,500. ಅದಕ್ಕಿಂತ ಮೇಲೆ 24,000 ಆಗುತ್ತಾ. ಸೊ ಅದಕ್ಕಿಂತ ಮೇಲೆ ಏನಾಗುತ್ತಾ, 23,500 ಆಗುತ್ತಾ. ಸೊ ಹಂಗೆ ಬರ್ತಾ ಮೇಲೆ ಹೋಗ್ತಾವೆ, ರೈಟಾ? ಸೊ ಇದ್ರ ಕೆಳಗಿನ ನಂಬರ್ ಏನು, 25,500, ರೈಟಾ? ಅದಕ್ಕಿಂತ ಕೆಳಗಿಂದು 26,000 ಆಗುತ್ತಾ. ಸೊ ಅದಕ್ಕಿಂತ ಕೆಳಗಿಂದು 26,500 ಆಗುತ್ತೆ. ಸೊ ಹಂಗೆ ಬರ್ತಾ ಹೋಗುತ್ತೆ, ರೈಟಾ? ಸೊ ಈ ಪಾಯಿಂಟ್ ಏನಿದೆ ಅಲ್ಲ, ಪ್ರೈಸ್ ಈ ಪಾಯಿಂಟಿಗೆ ಮೂವ್ ಆಗ್ತಿದೆ. ಅರ್ಥ ಆಯ್ತಾ? ಈ ಪಾಯಿಂಟಿಗೆ ಮೂವ್ ಆಗ್ತಿದೆ ಅಂದಮೇಲೆ ಇದಕ್ಕೆ ನಾವೇನಂತೀವಿ, ಎಟ್ ದ ಮನಿ ಅಂತೀವಿ. ಯಾವ ಪಾಯಿಂಟಲ್ಲಿ ಪ್ರೈಸ್ ಮೂವ್ ಆಗ್ತಾ ಇದೆ ಅಲ್ಲ ಅದಕ್ಕೆ ನಾವು ಎಟ್ ದ ಮನಿ ಅಂತೀವಿ, ATM, ಎಟ್ ದ ಮನಿ ಅಂತೀವಿ, ರೈಟಾ? ಈ ಪಾಯಿಂಟಿಗೆ ಮೂವ್ ಆಗ್ತಿದೆ ಅಂದರೆ ಇದಕ್ಕೆ ಏನಂತೀವಿ,
ಎಟ್ ದ ಮನಿ ಅಂದರೆ ATM ಅಂತೀವಿ. ಓಕೆ, ಸೊ ಎಲ್ಲಾದರೂ ಈ ಪ್ರೈಸ್ ಇದು ಇನ್ ದ ಮನಿ, ಈ ಪ್ರೈಸ್ ದಾಟ್ಕೊಂಡು ಇಲ್ಲಿ ಬಂದಿರುತ್ತಲ್ಲ, ಈ ಪ್ರೈಸ್ ದಾಟಿದ ಪ್ರೈಸ್ ಏನಿರುತ್ತಲ್ಲ ಇದಕ್ಕೇನಂತೀವಿ, ಇನ್ ದ ಮನಿ ಅಂತೀವಿ, ITM. ಅಂದರೆ ಆಲ್ರೆಡಿ ಪ್ರೈಸ್ ಅಲ್ಲಿ ಪಾಸ್ ಆಗಿದೆ. ಓಕೆ, ಸೊ ಇದು ಏನಂತೀವಲ್ಲ, ಇನ್ನು ಪ್ರೈಸ್ ನೆಕ್ಸ್ಟ್ ಏನು ಬರೋದಿರುತ್ತಲ್ಲ ಅದಕ್ಕೇನಂತೀವಿ OTM ಅಂತೀವಿ. OTM ಅಂದರೆ ಔಟ್ ಆಫ್ ದಿ ಮನಿ. ಅರ್ಥ ಆಯ್ತಾ? ಅಂದರೆ ಕಾಲ್ ಸೈಡಲ್ಲಿ, ಈಗ ಕಾಲ್ ಸೈಡ್ ಅಂದರೆ ಪ್ರೈಸ್ ಹೆಂಗೆ ಹೋಗುತ್ತಾ, ಕಮ್ಮಿ ಪ್ರೈಸಿಂದ ಜಾಸ್ತಿ ಪ್ರೈಸ್, ಅಸೆಂಡಿಂಗಿಂದ ಡಿಸೆಂಡಿಂಗ್ವರೆಗೂ ಹೋಗುತ್ತಾ. ನೋಡಿ, 5 ರೂಪಾಯಿಂದ 10 ರೂಪಾಯಿಗೆ ಹೋಗೋದಕ್ಕೆ ಏನಂತೀವಿ ನಾವು, ಕಾಲ್ ಸೈಡ್ ಹೋಗೋದಂತೀವಿ, ಬೈ ಆಗುತ್ತೆ. ಅದೇ 10 ರೂಪಾಯಿಂದ ಒಳ್ಳೆ 5 ರೂಪಾಯಿಗೆ ಬರೋದಕ್ಕೆ ಏನಂತೀವಿ ನಾವು, ಸೆಲ್ ಸೈಡ್ ಅಂತೀವಿ. ಸೊ ಅದೇ ಥರ ಇಲ್ಲಿ ನೋಡಿರಿ, 25,000ಇಂದ 24,000ಗೆ ಹೋಗೋಕೆ ಕುಂತಿತ್ತು, 23,000ಗೆ ಹೋಗೋಕೆ ಕುಂತಿತ್ತು ಅಂತಂದರೆ ಅದಕ್ಕೆ ಏನಾಗುತ್ತಾ, ಪ್ರೈಸ್ ಕೆಳಗಡೆ ಇಳಿತಿದೆ ಅಂತ ಅರ್ಥ ಅಲ್ಲ. ಅದೇ 25,000ಇಂದ 26,000 27,000 ಹೋಗೋಕೆ ಕುಂತಿತ್ತು ಅಂದರೆ ಪ್ರೈಸ್ ಏರ್ತಾ ಇದೆ ಅಂತ ಅರ್ಥ. ಸೊ ಏರೋದಂದ್ರೇನು ಕಾಲ್, ಇಳಿಯೋದಂದರೆ ಪುಟ್. ಸೊ ಇದ್ರದ್ದು ಇನ್ ದ ಮನಿ ಅಂದರೆ ಗೊತ್ತಾಯಿತು, ಎಟ್ ದ ಮನಿ ಅಂದರೆ ಗೊತ್ತಾಯಿತು, ಇದು ಔಟ್ ಆಫ್ ದಿ ಮನಿ ಅಂದರೆ ಗೊತ್ತಾಯಿತು, ರೈಟ್? ಸೊ ಇದ್ರಾಗ ಈಗ ಕಾಲ್ ಸೈಡ್ ನೋಡಿದ್ರಿ, ಪುಟ್ ಸೈಡಲ್ಲಿ ಎಲ್ಲಿರುತ್ತಂದ್ರೆ, ಪುಟ್ ಸೈಡಲ್ಲಿ ಇದು ಇನ್ ದ ಮನಿ ಆಗುತ್ತೆ. ಯಾಕಂದರೆ ಪ್ರೈಸ್ ಜಾಸ್ತಿಯಿಂದ ಕಮ್ಮಿ ಹಾಕೊಂಡು ಬರುತ್ತೆ ಸೆಲ್ಲಿಂಗ್ ಸೈಡಲ್ಲಿ. ಪುಟ್ ಅಂದರೆ ಸೆಲ್ಲಿಂಗ್ ಸೈಡ್ ಅಂದ್ಕೊಳ್ಳಿ, ಆಪ್ಷನ್ ಬೈ ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ಇನ್ ದ ಮನಿ ಆಗುತ್ತೆ. ಎಟ್ ದ ಮನಿ ಯಾವುದಾಗುತ್ತಾ, ಈ ಪಾಯಿಂಟ್ ಎಟ್ ದ ಮನಿ ಆಗುತ್ತೆ. 25,500 ಎಂದಿದೆಲ್ಲ ಅದು ATM ಆಗುತ್ತೆ. ಅಂದರೆ ಆ ಪಾಯಿಂಟಲ್ಲಿ ಪ್ರೈಸ್ ಮೂವ್ ಆಗ್ತಾ ಇದೆ, ರೈಟ್? ಸೊ ಔಟ್ ಆಫ್ ದಿ ಮನಿ ಯಾವುದಾಗುತ್ತಾ, ಯಾವುದಿನ ಪ್ರೈಸ್ ಸೆಲ್ ಆಗಿಲ್ಲ, ಲೈಕ್ 24,500 ಆಗಿರ್ಬೋದು, 24,000 ಲೈಕ್ 23,000 ಆಗಿರ್ಬೋದು. ಸೊ ಈ ಪಾಯಿಂಟ್ ಏನಿರುತ್ತಲ್ಲ, ಈ ಪಾಯಿಂಟ್ಸು ಪುಟ್ಟಲ್ಲಿ OTM ಆಗ್ತಾವೆ, ಅದೇ ಕಾಲಲ್ಲಿ ಇನ್ ದ ಮನಿ ಆಗ್ತಾವೆ. ಅರ್ಥ ಆಯ್ತಾ? ಈ ಚಾರ್ಟ್ನ ನೀವು ನೆನ್ಪಿಟ್ಕೋಬೇಕು. ಈ ಸೈಡ್ ಏನಿರುತ್ತೆ, ಕಾಲ್ ಸೈಡ್ ಇರುತ್ತೆ, ಕಾಲ್ ಸೈಡು ಇನ್ ದ ಮನಿ ಮೇಲ್ಗಡೆ ಇರುತ್ತೆ, ಕೆಳಗಿಂದು ಔಟ್ ಆಫ್ ದಿ ಮನಿ ಇರುತ್ತೆ. ಪುಟ್ ಸೈಡಿಂದು OTM ಮೇಲೆ ಇರುತ್ತೆ, ಇನ್ ದ ಮನಿ ಕೆಳಗಿರುತ್ತೆ. ಎಟ್ ದ ಮನಿ ಅಂದರೆ ಈ ಪ್ರೈಸ್ ಏನು ಮೂವ್ ಆಗ್ತಾ ಇದೆಯಲ್ಲ, ಸ್ಟ್ರೈಕ್ ಪ್ರೈಸ್, ಅದಕ್ಕೆ ಅಂತೀವಿ ಎಟ್ ದ ಮನಿ ಅಂತೀವಿ. ಸೊ ಇದನ್ನು ನಾನು ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಷ್ಟನ್ನು ಅರ್ಥ ಮಾಡ್ಕೋಬೇಕು ನೀವು. ಇಷ್ಟನ್ನು ಅರ್ಥ ಆಗಿದ್ರೆ ನಾನು ಚಾರ್ಟಿಗೆ ಹೋಗ್ತೀನಿ. ಸೊ ಈ ಚಾರ್ಟಲ್ಲಿ ಕಾಣ್ತಿದ್ಯಾ, ಇಲ್ಲಿ ನೋಡ್ರಿ, ನಿಫ್ಟಿ ಇದೆ ಅಂದ್ಕೊಳ್ಳಿ, ಇದು ಯಾವುದಾದ್ರು ಇರಲಿ, ಬಟ್ ನಿಫ್ಟಿ ಇದೆ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ ನಿಮಗೆ, ಈಗ ನಿಫ್ಟಿ, ಸೊ ನಿಫ್ಟಿದು ಇದೇನಂದೆ ನಾನು, ಇನ್ ದ ಮನಿ ITM, ಇದು ಕಾಲ್ದು OTM. ಎಟ್ ದ ಮನಿ ಯಾವುದು ಹೇಳ್ರಿ ನೋಡೋಣ, ಈ ಪಾಯಿಂಟ್ ಎಟ್ ದ ಮನಿ ಆಗುತ್ತೆ, ಈ ಪಾಯಿಂಟ್ ಏನಿದೆ ಅಲ್ಲ ಇದು ಪಾಯಿಂಟ್ ಎಟ್ ದ ಮನಿ ಆಗುತ್ತೆ, ATM ಅಂತೀವಿ ಅದಕ್ಕೆ, ರೈಟ್? ಸೊ ಇದು ಪುಟ್ ಸೈಡ್ ನೋಡಿ, ಇಲ್ಲಿ ಪುಟ್ ಸೈಡ್ ಇದೆನಾ, ಪುಟ್ ಸೈಡಲ್ಲಿ ಇನ್ ದ ಮನಿ ಯಾವುದಾಗುತ್ತೆ, ಇದು ಆಗುತ್ತೆ. ಇದೇನು ಡಾರ್ಕಲ್ಲಿ ಇದೆ ಅಲ್ಲ, ಡಾರ್ಕ್ ಬಾರ್ಡ್ರ್ ಇದೆ ಅಲ್ಲ, ಈ ಪಾಯಿಂಟ್ ಇದಿಷ್ಟು ಇನ್ ದ ಮನಿ, ಇದು OTM. ಸೊ ಎಟ್ ದ ಮನಿ ಯಾವುದಾಗುತ್ತೆ ಇಲ್ಲಿ, ಇದು ಪಾಯಿಂಟ್ ಎಟ್ ದ ಮನಿ ಆಗುತ್ತೆ ಪುಟ್ ಸೈಡಲ್ಲಿ, ATM. ಅರ್ಥ ಆಯ್ತಾ? ಸಿಂಪಲ್, ಭಾಳ ಸಿಂಪಲ್ ಇದೆ, ಭಾಳ ಏನು ಟಫ್ ಇಲ್ಲ. ಸೊ ಈ ಚಾರ್ಟ್ನ ನೀವು ಅರ್ಥ ಮಾಡ್ಕೊ, ಈ ಚಾರ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಆಪ್ಷನಲ್ಲಿ ಬೈಯಿಂಗ್ ಗೊತ್ತಾಗೋದು, ಆಪ್ಷನ್ ಬೈಯಿಂಗ್ ಆಗಲಿ ಆಪ್ಷನ್ ಸೆಲ್ಲಿಂಗ್ ಆಗಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಚಾರ್ಟಲ್ಲಿ ಏನು ಕಲ್ತ್ರಿ ನೀವು, ಇನ್ ದ ಮನಿ ಏನು, ಕಾಲ್ದು OTM ಅಂದ್ರೆ ಏನು, ಎಟ್ ದ ಮನಿ ಅಂದ್ರೆ ಗೊತ್ತಾಯ್ತಾ? ಪುಟ್ ಸೈಡಿಂದ OTM ಮೇಲೆ ಇರುತ್ತಾ, ಇನ್ ದ ಮನಿ ಕೆಳಗಡೆ ಇರುತ್ತಾ, ಎಟ್ ದ ಮನಿ ಯಾವುದು, ಇದು. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಅರ್ಥ ಆದಮೇಲೆ ನಿಮಗೆ ಲೈಕ್ ಆಪ್ಷನ್ ಗ್ರೀಕ್ಸ್ ಅಂತ ಬರ್ತಾವೆ, ಅದನ್ನು ಹೇಳ್ತೀನಿ ನೆಕ್ಸ್ಟು. ಸೊ ಇಷ್ಟು ಅರ್ಥ ಆದರೆ ಇದು ಏನಂತ, ಇದು ಸ್ಟ್ರೈಕ್ ಪ್ರೈಸ್ ನೋಡ್ರಿ, ಇವೆಲ್ಲ ಸ್ಟ್ರೈಕ್ ಪ್ರೈಸ್, ರೈಟ್? ಸೊ ಈಗ ಆಪ್ಷನ್ ಗ್ರೀಕ್ಸ್ಗೆ ಹೋಗೋಣ. ಸೊ ಆಪ್ಷನ್ ಗ್ರೀಕ್ಸ್ ಇದರಲ್ಲಿ 4 ಟಾಪಿಕ್ಸ್ನ ನೀವು ಅರ್ಥ ಮಾಡ್ಕೋಬೇಕು, ಇದೇ ಭಾಳ ಇಂಪಾರ್ಟೆಂಟ್. ಇವು ಬಿಟ್ಟರೆ ಯಾವ ಇಂಪಾರ್ಟೆಂಟ್ ಇರಲ್ಲ. ಫಸ್ಟ್ನೇದು ಡೆಲ್ಟಾ, ಸೆಕೆಂಡ್ ಒನ್ ಥೀಟಾ, ಥರ್ಡ್ ಒನ್ ಗಾಮಾ, ಫೋರ್ತ್ ಒನ್ ವೀಗಾ. ಸೊ ಇವು 4 ಇದ್ರೇ ನಿಮಗೆ ಲೈಕ್ ಟ್ರೇಡಿಂಗ್ ಅರ್ಥ ಆಗುತ್ತೆ ಆಪ್ಷನ್ ಟ್ರೇಡಿಂಗಲ್ಲಿ. ಓಕೆ, ಫಸ್ಟ್ ಪಾಯಿಂಟ್ ಯಾವುದು, ಡೆಲ್ಟಾ. ಡೆಲ್ಟಾ ಅಂದ್ರೆ ಏನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿದು ಮೇನ್ ಚಾರ್ಟ್ ನೋಡ್ತೀರಾ, ಮೇನ್ ಚಾರ್ಟಲ್ಲಿ ಲೈಕ್ 25,000 ಪ್ರೀಮಿಯಮ್ ಇದೆ ಅಂದ್ಕೊಳ್ಳಿ, ರೈಟಾ? ಅದು ಏನಾದರೂ 100 ಪಾಯಿಂಟ್ಸ್ ಮೂವ್ ಆಯಿತು ಅಂದ್ಕೊಳ್ಳಿ. ಓಕೆ, 100 ಪಾಯಿಂಟ್ಸ್ ಮೂವ್ ಆಯಿತು ಅಂತಂದರೆ ಈಗ ಆಪ್ಷನಲ್ಲಿ 0.1 0.2 0.3 ಹೆಂಗಿರುತ್ತೆ. ಸೊ 0.5 ಇತ್ತು ಅಂದ್ಕೊಳ್ಳಿ ಇದು ಡೆಲ್ಟಾ ವ್ಯಾಲ್ಯೂ ಆಪ್ಷನ್ ಚೈನಲ್ಲಿ, ಆಪ್ಷನ್ ಚಾರ್ಟಲ್ಲಿ ಇದು ಡೆಲ್ಟಾ ವ್ಯಾಲ್ಯೂ 0.5 ಇತ್ತು ಅಂದ್ಕೊಳ್ಳಿ. 0.5 ಇದ್ದರೆ ಇದು ಇಂಟು ಇದು ಮಾಡಿದರೆ ಎಷ್ಟು ಬರುತ್ತಲ್ಲ, 50 ಪಾಯಿಂಟ್ಸ್. ಅಂದರೆ ಆಪ್ಷನಲ್ಲಿ 50 ಪಾಯಿಂಟ್ಸ್ ಮೂವ್ ಆಗಿರುತ್ತೆ. ಮೇನ್ ಚಾರ್ಟಲ್ಲಿ ಎಷ್ಟು ಮೂವ್ ಆಗಿರುತ್ತೆ ಅಷ್ಟು ಪ್ರೈಸ್ ನಿಮಗೆ ಬರೋಂಗಿಲ್ಲ. ಓಕೆ, ಎಷ್ಟು 0.5 ಮೂವ್ ಆಗಿರುತ್ತೆ. ಸೊ ಇದಕ್ಕೇನಂತೀವಿ ನಾವು, ಡೆಲ್ಟಾ ವ್ಯಾಲ್ಯೂ ಅಂತೀವಿ. ಅಂದ್ರೇನು, ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ 100 ಪಾಯಿಂಟ್ಸ್ ಮೂವ್ ಆದರೆ 100 ಪಾಯಿಂಟ್ಸ್ ಸಿಗೋಂಗಿಲ್ಲ ನಿಮಗೆ. 100 ಪಾಯಿಂಟ್ಸಲ್ಲಿ
ಅದ್ರ ಪ್ರೀಮಿಯಮ್ ಎಷ್ಟು ಮೂವ್ ಆಗಿರುತ್ತೆ ಅಂದರೆ 0.5 ಮೂವ್ ಇತ್ತು ಡೆಲ್ಟಾ ಅಂತಂದರೆ 50 ಪಾಯಿಂಟ್ ಮೂವ್ ಇರುತ್ತೆ. 0.6 ಮೂವ್ ಆಗಿದ್ರೆ 60 ಪಾಯಿಂಟ್ಸ್ ಮೂವ್ ಆಗಿತ್ತು. ಔಟ್ ಆಫ್ 100 ಪಾಯಿಂಟ್ಸ್ ಮೇನ್ ಚಾರ್ಟಲ್ಲಿ ಆಪ್ಷನ್ ಚಾರ್ಟಲ್ಲಿ 60 ಪಾಯಿಂಟ್ಸ್ ಮೂವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ 25,000 ಆಪ್ಷನ್ ಈ ಪ್ರೈಸ್ ನಡೆದಿದೆ. ಈ ಸ್ಟ್ರೈಕ್ ಪ್ರೈಸಿಂದ ನೀವು ಕಾಲ್ ಸೈಡ್ ತೊಗೊಂಡ್ರಿ ಅಂದ್ಕೊಳ್ಳಿ. ಕಾಲ್ ಸೈಡ್ ತೊಗೊಂಡ್ರೆ ಅದು 100 ಪಾಯಿಂಟ್ಸ್ ಮೇನ್ ಚಾರ್ಟಲ್ಲಿ ಮೂವ್ ಆದರೆ ಆಪ್ಷನ್ ಚಾರ್ಟಲ್ಲಿ ಇದು 50 ಪಾಯಿಂಟ್ಸ್ ಮೂವ್ ಆಗಿರುತ್ತೆ. ರೀಸನ್ ಏನು 0.5 ಇರುತ್ತೆ ಇಲ್ಲಿ. ಅದೇ 0.6 ಇತ್ತು ಅಂದರೆ 60 ಪಾಯಿಂಟ್ಸ್ ಮೂವ್ ಆಗುತ್ತೆ. 0.3 ಇತ್ತು ಅಂದರೆ 30 ಪಾಯಿಂಟ್ಸ್ ಮೂವ್ ಆಗಿರುತ್ತೆ. ಇಷ್ಟೇ ಡೆಲ್ಟಾ ವ್ಯಾಲ್ಯೂ ಹೆಂಗೆ ವರ್ಕ್ ಮಾಡ್ಕೋಬೇಕಂತ ಅರ್ಥ ಆಯ್ತಾ? ಅಂದರೆ ಪ್ರೀಮಿಯಮ್ ಚಾರ್ಟಲ್ಲಿ ಎಷ್ಟು ಪ್ರೈಸ್ ಮೂವ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಡೆಲ್ಟಾ ವ್ಯಾಲ್ಯೂಯಿಂದ ಗೊತ್ತಾಗುತ್ತೆ. ಇದು ಆಪ್ಷನ್ ಬಯರ್ಸ್ ಭಾಳ ಇಂಪಾರ್ಟೆಂಟ್, ಇದು ನೋಡಬೇಕು. ಓಕೆ, ಸೊ ನೆಕ್ಸ್ಟ್ ಬರೋದು ಯಾವುದು ಥೀಟಾ. ಸೊ ಥೀಟಾ ವ್ಯಾಲ್ಯೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಆ್ಯಪಲ್ ಸೆಲ್ ಮಾಡ್ತಿದ್ದೀರ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಆ್ಯಪಲ್ ಸೆಲ್ಲರ್ ಇರ್ತೀರ, ಆ್ಯಪಲ್ ಸೆಲ್ ಮಾಡ್ತಿರ್ತೀರಿ. ಆ್ಯಪಲ್ ಸೆಲ್ ಮಾಡ್ತಿದ್ದೀರಿ ಅಂದಮೇಲೆ ಒಂದು ಪಾಯಿಂಟಲ್ಲಿ ಈ ಮಾರ್ನಿಂಗಿಂದ ಸೆಲ್ ಮಾಡ್ತಿರ್ತೀರಿ, ಲೈಕ್ ಸೆಲ್ ಚೆನ್ನಾಗಿ ಆಗ್ತಿರುತ್ತೆ. ಅದಾದಮೇಲೆ ಎಷ್ಟು ಟೈಮ್ ಆಗ್ತಾ ಬರುತ್ತೆ, ಆ್ಯಪಲ್ಸ್ ಎಲ್ಲ ಸ್ವಲ್ಪ ಡ್ರೈ ಹಾಕಂತ ಬರ್ತಾವೆ, ಮೀನ್ಸ್ ಕೊಳ್ತೋಗಕ್ಕೆ ಬರ್ತಾವೆ. ಸೊ ಆ ಟೈಮಲ್ಲಿ ಅದೇ ಪ್ರೈಸ್ ಇರುತ್ತೆ, ಅದ್ರ ವ್ಯಾಲ್ಯೂ ಇರೋಂಗಿಲ್ಲ. ನೀವು 10 ರೂಪಾಯಿ ಮಾರ್ನಿಂಗಿಂದ ಸೆಲ್ ಮಾಡ್ತೀರಿ ಅಂದರೆ ಅದು ಬರ್ತಾ ಅದು ಹಣ್ಣು ಹಾಳಾಗ್ತಾ ಬಂದಾಗ ಏನಾಗುತ್ತದು, ಆ ಪ್ರೈಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅವಾಗ 5 ರೂಪಾಯಿ ಮಾರಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ಥರ ಅದ್ರದ್ದು ವ್ಯಾಲ್ಯೂ ಯಾವಾಗ ಕಮ್ಮಿ ಆಕಂತ ಬರುತ್ತಲ್ಲ, ಒಂದು ಚಾರ್ಟ್ ಲೈಕ್ ಒಂದು ಆಪ್ಷನ್ ಸ್ಟ್ರೈಕ್ ಪ್ರೈಸ್ದು, ಆವಾಗ ಅದ್ರ ವ್ಯಾಲ್ಯೂ ಕಮ್ಮಿ ಆಕಂತ ಬಂದಾಗ ಥೀಟಾ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಟೈಮೇ ಕಮ್ಮಿ ಆಗೋದು. ಈಗ ನೋಡಿ ಟೈಮ್ ಜಾಸ್ತಿ ಆದಂಗೆಲ್ಲ ಈಗ ನೋಡು ಪ್ರೈಸ್ ಇದೆ, ಈಗ 25,000ಗೆ ಎಕ್ಸಾಂಪಲ್ ತೊಗೊಳ್ಳಿ. ಈ ಪಾಯಿಂಟಲ್ಲಿ ಪ್ರೈಸ್ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ. ಈ ಪಾಯಿಂಟಲ್ಲಿ ಪ್ರೈಸ್ ಮೂವ್ ಆಗಬೇಕಾದ್ರೆ ಒಂದು ಅಪ್ ಸೈಡ್ ಆಗಬೇಕು, ಇಲ್ಲ ಡೌನ್ ಸೈಡ್ ಆಗಬೇಕಲ್ಲ ಪ್ರೈಸ್ ಮೂವ್ಮೆಂಟ್. ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇತ್ತು ಅಂದರೆ ಟೈಮ್ ಡಿಕೆ ಆಗುತ್ತೆ. ಟೈಮ್ ಡಿಕೆ ಆದರೆ ನೀವು ಇಲ್ಲಿ 100 ರೂಪಾಯಿದ್ದು ಲೈಕ್ ಪ್ರೀಮಿಯಮು 90 ರೂಪೀಸ್ ಆಗುತ್ತೆ. ಅಲ್ಲೇ ಇನ್ನೂ ಟೈಮ್ ವೇಸ್ಟ್ ಮಾಡಿದರೆ 80 ರೂಪೀಸ್ ಆಗುತ್ತೆ. ಅಂದ್ರೇನು, ನೀವು 10 ರೂಪಾಯಿ ತೊಗೊಂಡಿದ್ದು ಆ್ಯಪಲ್ಲು ಪ್ರೈಸ್ 9 ರೂಪೀಸ್ ಆಗುತ್ತೆ, ಆಮೇಲೆ 8 ರೂಪೀಸ್ ಆಗುತ್ತೆ, ಆಮೇಲೆ 7 ರೂಪೀಸಿಗೆ ಮಾರಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕೆ? ಆ್ಯಪಲ್ ಬರ್ತಾ ಆ್ಯಪಲ್ದು ಹಾಳಾಗಕ್ಕಂತೈತಿ ಅಂತ. ಸೊ ಅದೇ ಥರ ಆಪ್ಷನ್ನು ಹೆಂಗಿರುತ್ತೆ ಅಂತಂದರೆ ಈ ಥೀಟಾ ವ್ಯಾಲ್ಯೂಯಿಂದನೇ ನಿಮ್ಮ ಟೈಮ್ ಡಿಕೆ ಆಗೋದು. ಟೈಮ್ ಡಿಕೆ ಅಂದ್ರೇನು, ಟೈಮ್ ಭಾಳಷ್ಟು ಟೈಮು ಅಲ್ಲೇ ಪ್ರೈಸ್ ಮೂವ್ ಹಾಕೊಂತಿತ್ತು ಅಂದರೆ ಆ ಪ್ರೀಮಿಯಮ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೀವೇನು ಲೈಕ್ 100 ರೂಪೀಸಿಗೆ ಬೈ ಮಾಡಿರ್ತೀರಿ, ಅಲ್ಲೇ ವ್ಯಾಲ್ಯೂ ಇರುತ್ತೆ. ಬೈಯೂ ಆಗ್ತಿರಲ್ಲ, ಸೆಲ್ಲೂ ಆಗ್ತಿರಲ್ಲ, ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿರುತ್ತೆ ಅಂದ್ಕೊಳ್ಳಿ. ಮೇಲೂ ಹೋಗ್ತಿರಲ್ಲ, ಈಗ ಲಾಸೂ ಆಗ್ತಿರಲ್ಲ, ಸ್ಟಾಪ್ ಲಾಸ್ ಟಾರ್ಗೆಟ್ ಎರಡೂ ಆಗ್ತಿರಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಪಾಯಿಂಟಲ್ಲಿ ನಿಮ್ಮದು ಒಂದೇ ಕಡೆ ಟೈಮ್ ವೇಸ್ಟ್ ಹಾಕೊಂತಿತ್ತಂತಂದು ಇದ್ರದ್ದು ವ್ಯಾಲ್ಯೂ ಕಮ್ಮಿ ಹಾಕೊಂಡು ಬರುತ್ತೆ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಏನಾಗುತ್ತೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗುತ್ತೆ. ಸೊ ಇದನ್ನು ನೀವು ಲೈಕ್ ಎಕ್ಸ್ಪೈರಿ ಯಾವಾಗ, ಈಗ ನೋಡಿರಿ ಇಂಡೈಸಸ್ ನಿಮ್ಗೆ ಗೊತ್ತು, ವೀಕ್ಲಿ ಎಕ್ಸ್ಪೈರಿ ಇರ್ತೈತಿ. ವೀಕ್ಲಿ ಎಕ್ಸ್ಪೈರಿ ಅಂದರೆ ಯಾವಾಗ ಇರ್ತದೆ, ಲೈಕ್ ಬುಧವಾರ ದಿನ ಬ್ಯಾಂಕ್ ನಿಫ್ಟಿ ಇರುತ್ತೆ, ಶುಕ್ರವಾರ ದಿನ ಇರುತ್ತೆ, ಇದು ಗುರುವಾರ ದಿನ ಯಾವುದಿರುತ್ತೆ, ನಿಫ್ಟಿ ಇರುತ್ತೆ. ಸೊ ಫ್ರೈಡೇ ದಿನ ಏನಿರುತ್ತಲ್ಲ, ಸ್ಪೀಡ್ ಏನಿರಲ್ಲ, ಲೈಕ್ ಥೀಟಾದ ಸ್ಪೀಡ್ ಭಾಳ ಕಮ್ಮಿ ಇರುತ್ತೆ. ಮೀನ್ಸ್ ಏನು ಕಮ್ಮಿ ಆಗಲ್ಲ, ವ್ಯಾಲ್ಯೂ ಕಮ್ಮಿ ಆಗಲ್ಲ. ಈಗ 10 ರೂಪಾಯಿದ್ದು ನಾರ್ಮಲ್ 9.5ನೇ ಇರುತ್ತೆ, ಅಷ್ಟರಾಗೆ ಮೂವ್ ಆಗ್ತಿರುತ್ತೆ. ಯಾವಾಗ ನಿಫ್ಟಿ ಎಕ್ಸ್ಪೈರಿ ಯಾವಾಗೈತೆ, ನಿಫ್ಟಿ ಎಕ್ಸ್ಪೈರಿ ಇರೋದು ಥರ್ಸ್ಡೇ ದಿನ. ಯಾವಾಗ ಥರ್ಸ್ಡೇ ಹತ್ತಿರ ಬರ್ತಾ ಇರುತ್ತಲ್ಲ, ಲೈಕ್ ಬುಧವಾರ ಆಯಿತು, ಅದಕ್ಕೆ ಮುಂಚೆ ಟ್ಯೂಸ್ಡೇ, ಮಂಡೇ, ಆವಾಗಿಂದ ನಿಮ್ಮದು ಥೀಟಾ ವ್ಯಾಲ್ಯೂ ಭಾಳ ಸ್ಪೀಡಾಗಿ ಡಿಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಥರ್ಸ್ಡೇ ದಿನ ಎಕ್ಸ್ಪೈರಿ ಇರುತ್ತೆ. ಅರ್ಥ ಆಯ್ತಾ? ಏನು ನಿಮ್ಮದು ಲೈಕ್ ಪ್ರೀಮಿಯಮ್ ವ್ಯಾಲ್ಯೂ ಎದ್ರಲಿಂತ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕಮ್ಮಿ ಆಗುತ್ತಲ್ಲ, ಅದಕ್ಕೇನಂತೀವಿ ನಾವು ಥೀಟಾ ಅಂತೀವಿ. ರೈಟಾ? ಸೊ ಇವಾಗ ಡೆಲ್ಟಾ ಥೀಟಾ ಮುಗಿತೀವಿ. ನೆಕ್ಸ್ಟ್ ಗಾಮಾ ಅಂದ್ರೇನು, ಲೈಕ್ ಈಗ ಡೆಲ್ಟಾ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಈಗ 20,000 ಇದೆ ಪ್ರೈಸ್, ಈ 20,000 ಇದು ಇನ್ನೊಂದು 21,000. ಸೊ 20,000 ಸ್ಟ್ರೈಕ್ ಪ್ರೈಸಿಂದು ಡೆಲ್ಟಾ ಏನಿದೆಯಲ್ಲ 0.5 ಇದೆ ಅಂದ್ಕೊಳ್ಳಿ, 21,000 ಏನಿದೆ 0.6 ಇದೆ. ಸೊ ಎರಡದು ಡಿಫ್ರೆನ್ಸ್ ಏನು ಬರುತ್ತಲ್ಲ 0.1, ಇದಕ್ಕೇನಂತೀವಿ ನಾವು ಗಾಮಾ ವ್ಯಾಲ್ಯೂ ಅಂತೀವಿ. ಅಂದರೆ ಈ ಪ್ರೈಸ್ ಮತ್ತು ಈ ಪ್ರೈಸಿನ ಡಿಫ್ರೆನ್ಸ್ ಏನಿರೋದಲ್ಲ ಇದಕ್ಕೇನಂತೀವಿ, ಬರೋ ವ್ಯಾಲ್ಯೂ ಇದು ಮತ್ತು ಇದು ಮೈನಸ್ ಮಾಡಿದರೆ 0.1 ಬರುತ್ತಲ್ಲ, ಇದಕ್ಕೇನಂತೀವಿ ನಾವು ಗಾಮಾ ವ್ಯಾಲ್ಯೂ ಅಂತೀವಿ. ಅಂದರೆ ಡೆಲ್ಟಾದು ಮುಂಚೆದು ಪ್ರೈಸು ಮೀನ್ಸ್ ಮುಂಚೆ ಸ್ಟ್ರೈಕ್ ಪ್ರೈಸು ಮತ್ತು ಈಗ ಬರೋ ಪ್ರೈಸಿಂದ ಏನಿರುತ್ತಲ್ಲ ಅದು ಡಿಫ್ರೆನ್ಸ್ ಏನಿರುತ್ತಲ್ಲ ಅದಕ್ಕೆ 0.1 ಬಂದಿರುತ್ತಲ್ಲ, ಸೊ ಅದಕ್ಕೇನಂತೀವಿ ನಾವು ಗಾಮಾ ವ್ಯಾಲ್ಯೂ ಅಂತೀವಿ. ಸೊ ನೆಕ್ಸ್ಟ್ ಬರೋದು ವೇಗ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಸಡನ್ನಾಗಿ ಯಾವುದೇ ಒಂದು ಸ್ಟ್ರೈಕ್ ಪ್ರೈಸ್ 100 ರೂಪೀಸ್ ಇದ್ರೆ 200 ಆಗುತ್ತೆ. ಫಾರ್ ಎಕ್ಸಾಂಪಲ್ ಎದಕ್ಕಾಗುತ್ತೆ ಅಂದರೆ RBI ರೂಲ್ಸ್ ಬಂತು ಅಕಸ್ಮಾತ್, ಇಲ್ಲ ಏನಾದರೂ ಒಂದು ನ್ಯೂಸ್ ಬಂತು, ಗೌರ್ಮೆಂಟ್ ನ್ಯೂಸ್ ಬಂತು. ಸೊ ಅಂಥವು ಏನು ಮಾಡ್ತಾವೆ, ಆ ಟೈಮಲ್ಲಿ 20,000 ಪ್ರೀಮಿಯಮ್ 100 ರೂಪೀಸ್ ನಡೆದಿತ್ತು ಅಂದ್ಕೊಳ್ಳಿ, ಸಡನ್ನಾಗಿ ಅವಾಗ ಏನಾಗುತ್ತೆ ಪ್ರೈಸ್ 200 ರೂಪೀಸ್ ಆಗುತ್ತೆ. ಅಂದರೆ ನೀವು ಬೈ ಮಾಡಬೇಕಾದ್ರೆ 100 ರೂಪೀಸ್ ಇರುತ್ತೆ, ಸಡನ್ನಾಗಿ 200 ಆಗುತ್ತೆ. ರೀಸನ್ ಏನು, ಇದನ್ನು ಇಷ್ಟು ವ್ಯಾಲ್ಯೂಯಲ್ಲಿ ಬೈ ಮಾಡೋಕೆ ಕೊಡಲ್ಲ, ಈ ಪ್ರೈಸ್ಗೆ ನೀವು ಬೈ ಮಾಡಬೇಕು. ರೀಸನ್ ಯಾವುದಾದ್ರೂ ನ್ಯೂಸ್ ಬಂತು, ಇಲ್ಲ RBI ರೂಲ್ಸ್ ಯಾವುದಾದ್ರೂ ಹೊಸದಾಯಿತು ಅಂತಂದರೆ
ವೇಗ ಇಂಪ್ಯಾಕ್ಟ್ ಆಗುತ್ತೆ ಇದರಲ್ಲಿ ಆಪ್ಷನ್ ಚೈನಲ್ಲಿ. ಸೊ ಇಷ್ಟು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಇಷ್ಟನ್ನು ನೀವು ರಿವೈಸ್ ಮಾಡ್ಕೊರಿ. ಈ ವಿಡಿಯೋ ಇನ್ನೊಂದು ಸರಿ ನೋಡಿರಿ. ಸೊ ಥ್ಯಾಂಕ್ ಯು ಗೈಸ್.